ತೀರ್ಪಿದೆ ಸರ್. ಇದೆ ಇನ್ನೂ 9-12ಕ್ಕೆ ಇನ್ನೂ 2 ಡೇಟ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಜಜ್ಮೆಂಟ್ ಬರ್ತೈತೆ. ಬದಲಾವದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ ಅದನ್ನು ನಾವು ಕನಸ್ಕಂಡೇ ಇಲ್ಲ. ಸಿದ್ದರಾಮಯ್ಯ ಅವರು ಇರ್ತಾರದು ನಮ್ಮ ಆಸೆ ಇದೆ. ಸೊ ಅವರು ಮುಂದುವರಿಬೇಕಾದ್ರೆ ನಮ್ಮೆಲ್ಲರದು ಆಸೆ ಇದೆ. ಈಗಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು. ಈ ಹಿಂದೆ 2028 ಅಂತೇಳಿ ಹೇಳ್ಕೊಂಡು ಬಂದಿತ್ತು. ಅದು ಅವಾಗ ಕಾಯ್ತೀವಿ. ಏನು ಬೇಕಾದಲ್ಲ ಆಗ್ಬೋದು. ಇಲ್ಲ ನೋಡೋಣ, 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ, ಅಲ್ಲಿಗೆ ಅವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ, ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು CM ಕುರ್ಚಿ ಚರ್ಚೆ ಬಗ್ಗೆ. ಒಂದೇನಂತಂದ್ರೆ CM ಅವರು ಇದ್ದಾಗೂ ಕೂಡ ನಾವು CM ಆಗ್ಬೋದು ಅನ್ನುವಂಥ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ, ಅದು ಯಾವುದೋ ಸಂದರ್ಭದಲ್ಲಿ ಬದ್ಧತೆ ಅಲ್ಲಿ ಕೇಳಿರ್ತಾರೆ, ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು, ಅಥವಾ ಅವ್ರು ಏನೋ ಒಂದು ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ. ಅದೇನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹತ್ತತ್ತೆ. ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನೂ ಮಟ್ಟ ಯಾರೂ ಕೂಡ ಹೇಳಿಲ್ಲ. ಈ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುತ್ತೆ. ಇಲ್ಲ ಹಂಗೇನು ಎಫೆಕ್ಟ್ ಆಗೋಲ್ಲ. ಅದೇನು ಅವರ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಸ್ವತಂತ್ರ ಎಲ್ಲರೂ ಇದ್ದಾರೆ. ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಸರ್? ಈಗ ಏನಿಲ್ಲ, ಕಾಯ್ಬೇಕು, ಅವ್ರು 28ರ ಕಾಯ್ಬೇಕು.